Hello guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ಮ ಫೀಲಿಂಗ್ಸ್ ಏನಿದೆ ನಿಮ್ಮ ವ್ಯಕ್ತಿ ಮೇಲೆ ಅಂಡ್ ನಿಮ್ಮ ವ್ಯಕ್ತಿ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ತಗೋಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲ್ಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಫೀಲಿಂಗ್ಸ್ ಏನಿದೆ ಅವರ ವ್ಯಕ್ತಿ ಮೇಲೆ ಅಂಡ್ ಅವರ ವ್ಯಕ್ತಿಗೆ ಏನ್ ಫೀಲಿಂಗ್ಸ್ ಇದೆ ಇವ್ರ ಮೇಲೆ ಅಂತ ತಿಳಿಸಿ. ಇದು ನಿಮ್ ಫೀಲಿಂಗ್ಸ್ ನಿಮ್ ವ್ಯಕ್ತಿ ಮೇಲೆ. ಇದು ನಿಮ್ ವ್ಯಕ್ತಿ ಫೀಲಿಂಗ್ಸ್. ಓಕೆ, ಇಲ್ಲಿ ಮೊದಲಿಗೆ ನಿಮ್ಮ ಫೀಲಿಂಗ್ಸ್, ನಿಮ್ಮ ವ್ಯಕ್ತಿ ಫೀಲಿಂಗ್ಸ್ ಅಂಡ್ ನಿಮ್ ಸಿಚುವೇಶನ್ಸ್ ನೋಡೋದಾದ್ರೆ ಇಲ್ಲಿ ನೀವು ಆ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಏನಾದ್ರೂ ಆಕ್ಷನ್ಸ್ ತಗೊಳ್ತಾರ ಆ ವ್ಯಕ್ತಿ ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ. ಅಂಡ್ ನಿಮ್ಗೆ ಇದ್ರ ಜೊತೆನಲ್ಲಿ ಕನ್ಫ್ಯೂಷನ್ ಅನ್ನೋದು ತುಂಬಾನೇ ಇದೆ. ಅದು ಹೇಗೆ ಅಂದ್ರೆ ಈ ವ್ಯಕ್ತಿ ಆಕ್ಷನ್ಸ್ ಏನಾದ್ರು ತಗೊಳ್ತಾರಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ನಿಮ್ಮನ್ನ ಕಾಡ್ತಾ ಇದೆ. ಅಂಡ್ ಅವರ ಮೇಲಕ್ಕೆ ಡೌಟ್ ಅನ್ನೋದಿದೆ. ಗೊತ್ತಿದೆ ಆ ವ್ಯಕ್ತಿ ವಿಚಾರ ಆಗ್ಲಿ, ಕಂಪ್ಲೀಟ್ ಆಗಿ ಆ ವ್ಯಕ್ತಿ ಫ್ಯಾಮಿಲಿ ಅನ್ನೋ ಸೀನ್ಸ್ ಆ ವ್ಯಕ್ತಿ ಲೈಫ್ ಅಲ್ಲಿ ಏನ್ ನಡೀತಿದೆ ಎಲ್ಲ ನಿಮಗೆ 100% ಶ್ಯೂರ್ ಆಗಿ ಗೊತ್ತಿದೆ. ಬಟ್ ಸ್ಟಿಲ್ ನೀವು ಅವರು ಆಕ್ಷನ್ಸ್ ತಗೊಳ್ತಾರ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಕೆಲವು ಸಲ ನೀವೇ ವಾಕ್ ಅವೇ ಮಾಡಿರೋ ಚಾನ್ಸಸ್ ಇದೆ ಆ ವ್ಯಕ್ತಿ ಲೈಫ್ ಇಂದ. ಈಗ ಸದ್ಯಕ್ಕೆ ಆ ವ್ಯಕ್ತಿ ನಿಮ್ಮ ಲೈಫ್ ಇಂದ ವಾಕ್ ಅವೇ ಮಾಡಿರ್ಬೋದು. ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಅನ್ವಯಿಸುತ್ತೆ ಇದು. ಅಂಡ್ ಜೊತೆನಲ್ಲಿ ನೀವು ಕಪ್ ಆಫ್ ಫೀಲಿಂಗ್ಸ್ ನ ಇಟ್ಕೊಂಡು ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿ ಬರ್ತಾರ ನನ್ನ ಲೈಫಿಗೆ, ಮುಂಚಿನ ರೀತಿಲಿ ಆಗುತ್ತಾ ಇದು ಸಿಚುವೇಶನ್, ನ್ಯೂ ಬಿಗಿನಿಂಗ್ ಏನಾದ್ರು ಸ್ಟಾರ್ಟ್ ಆಗುತ್ತಾ, ಅಥವಾ ಈ ವ್ಯಕ್ತಿ ನಿಮ್ ಕಡೆ ಏನಾದ್ರು ಆಕ್ಷನ್ಸ್ ತಗೊಳ್ತಾರಾ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಅದು ಜೆನ್ಯೂನ್ ಆಗಿ. ಅಂಡ್ ಕೆಲವು ಡೌಟ್ಸ್ ಇದೆ, ಈ ವ್ಯಕ್ತಿ ಬರ್ತಾರಾ ಇಲ್ವಾ, ಆಕ್ಷನ್ಸ್ ತಗೊಳ್ತಾರಾ ಇಲ್ವಾ ಅಂತ ಡೌಟ್ ವಿಚಾರವಾಗೂ ಡೌಟ್ ಇಟ್ಕೊಂಡು ಸಹ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆನಾ? ಅಂಡ್ ನಿಮ್ ವ್ಯಕ್ತಿ ನೋಡೋದಾದ್ರೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಡಾಮಿನೇಟಿಂಗ್ ನ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ನೀವು ಜೆನ್ಯೂನ್ ಆಗಿ ಇರ್ಬಹುದು, ಅವ್ರ ಸ್ಪೇಸ್ ಅವ್ರಿಗೆ ಅಂತಾನು ಬಿಟ್ಟಿರ್ಬೋದು. ಬಟ್ ಸಿನ್ಸ್ ನಿಮ್ಮನ್ನ ನೋಡಿದ್ರೆ ಏನೋ ಒಂದು ಭಯ ಇದೆ ಅಂಡ್ ನಿಮ್ಮ ಕ್ವಶನ್ಸ್ಗೆ ಆ ವ್ಯಕ್ತಿ ಆನ್ಸರ್ ಮಾಡೋದಿಕ್ ಆಗ್ತಾ ಇಲ್ಲ. ಕೇಳೋ ಕ್ವಶನ್ಸ್ ಆ ರೀತಿ ಇರುತ್ತೆ, ಅಥವಾ ನಿಮ್ಮನ್ನ ನಂಬ್ಸೋದಕ್ ಆಗ್ತಾ ಇಲ್ಲ ಆ ವ್ಯಕ್ತಿಗೆ. ಆ ವ್ಯಕ್ತಿಗೆ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಇರ್ಬೋದು. ಫ್ಯಾಮಿಲಿ ಅನ್ನೋ ಸಿನ್ಸ್ ಐದರ್ ಅವ್ರಿಗೆ ಮದ್ವೆ ಆಗಿ ಮಕ್ಕಳು ಇರ್ಬೋದು, ಅಥವಾ ಅವರ ತಂದೆ ತಾಯಿ ಈ ರೀತಿಯಾದಂತ ಫ್ಯಾಮಿಲಿ ಸಹ ಇರ್ಬೋದು ಇಲ್ಲಿ. ಸೊ ಇಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಮದ್ವೆ ಆಗಿದೆ ಅನ್ನೋದು ಕಾಣ್ತಾ ಇದೆ. ನಿಮಗ್ ಗೊತ್ತಿದೆ ಇದು. ಓಕೆನಾ? ಈವನ್ ಆ ವ್ಯಕ್ತಿನೂ ಜೆನ್ಯೂನ್ ಇದ್ದಾರೆ. ಈಗ ನಿಮಗೆ ಯಾವ ರೀತಿಲಿ ಕಮಿಟ್ಮೆಂಟ್ ಆದ್ರೂ ಗೊತ್ತಿಲ್ಲ, ಅದ್ ನಿಮಗ್ ಗೊತ್ತಿದೆ. ಬಟ್ ಆಪ್ಷನ್ಸ್ ಅನ್ನೋ ವಿಚಾರದಲ್ಲಿ ಈ ವ್ಯಕ್ತಿ ಝೀರೋ. ಓಕೆನಾ? ಅಂಡ್ ಅವರಿಗೂ ಇಲ್ಲಿ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರೋದ್ರಿಂದ ನಿಮಗೆ ಹಾರ್ಟ್ ಬ್ರೇಕ್ ಫೀಲ್ ಆಗುತ್ತೆ. ಧೈರ್ಯ ಅನ್ನೋದು ಸಾಕಾಗ್ತಿಲ್ಲ, ಅದ್ ಹೇಳದ್ನಲ್ಲ, ಅವರಿಗೆ ಎಕ್ಸ್ಪ್ರೆಸ್ ಮಾಡಕ್ಕೂ ಆಗ್ತಾ ಇಲ್ಲ. ಅಂಡ್ ನಿಮಗೆ ಹೇಗೆ ಹೇಳ್ಬೇಕು ಇದನ್ನೆಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈವನ್ ಆ ವ್ಯಕ್ತಿಗೆ ನಿಮ್ಮನ್ನ ಬಿಟ್ಕೊಡಕ್ಕೂ ಆಗ್ತಾ ಇಲ್ಲ, ಅವರ ಲೈಫಲ್ಲಿ ಅವರಿಗೆ ತಗೊಳೋದಕ್ಕೂ ಆಗ್ತಾ ಇಲ್ಲ. ಓಕೆನಾ? ಹಾರ್ಟ್ ಬ್ರೇಕ್ ಫೀಲ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿನೂ ಹಾರ್ಟ್ ಬ್ರೇಕ್ ಫೀಲ್ ಮಾಡ್ತಾ ಇದ್ರೆ ಕೆಲವು ಸಲ ಆ ವ್ಯಕ್ತಿ ತುಂಬಾ ಚೆನ್ನಾಗಿ ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ, ಅಪ್ರೋಚ್ ಮಾಡ್ತಾರೆ. ನಿಮ್ಗೆ ಏನನ್ಸುತ್ತೆ ಅಂದ್ರೆ
ಈ ಸಪೋಸ್ ಆ ವ್ಯಕ್ತಿ ಏನಾದ್ರು ಒಂದ್ 3 ಡೇಸ್ ಮಾತಾಡ್ಬಿಟ್ರು ಅಂತಂದ್ರೆ ನೀವು ವರ್ಷ ಪೂರ್ತಿ ಆ ಕಮಿಟ್ಮೆಂಟ್ ಅಂತಂದ್ರೆ ಆ ಟೈಮಲ್ಲಿ ಅವ್ರು ಖುಷಿಯಾಗಿದ್ದಾಗ ಏನ್ ಮಾತಾಡಿರ್ತಾರಲ್ಲ ಅದಕ್ಕೆ ನೀವು ಫಿಕ್ಸ್ ಆಗಿ ಹೋಗ್ತೀರಾ. ನೆಕ್ಸ್ಟ್ ಅವ್ರು ಏನಾದ್ರು ನೆಗೆಟಿವ್ ಆಗಿ ಹೇಳಿದ್ರು ನೀವು ತಗೊಳೋದಕ್ಕೆ ರೆಡಿ ಇಲ್ಲ. ಆ ಮಟ್ಟಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಗೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಅಥವಾ ಆ ವ್ಯಕ್ತಿ ಮಲ್ಟಿಪಲ್ ಜಾಬ್ಸ್ ನ ಮಾಡ್ತಿರ್ಬೋದು, ತುಂಬಾ ಬ್ಯುಸಿನೂ ಇರ್ಬೋದು. ಆ ವ್ಯಕ್ತಿ ಬೇರೆಯವ್ರ ರೀತಿಲಿ ಒಂದ್ ಕೆಲ್ಸ ಅಂಡ್ ಒಂದ್ರಲ್ಲೇ ಫಿಕ್ಸ್ ಆಗುವಂತ ವ್ಯಕ್ತಿ ಅಲ್ಲ. ಅವರಿಗೆ ನಾನಾ ರೀತಿಲಿ ಈಗ ನೇಮ್ ಫೇಮ್ ಎಲ್ಲಾ ಬೇಕು, ಜೊತೆನಲ್ಲಿ ಫೈನಾನ್ಷಿಯಲ್ ಸ್ಟೇಬಲ್ ಅನ್ನೋದು ಬೇಕು. ಎಲ್ಲಾ ರೀತಿಲೂ ಆ ವ್ಯಕ್ತಿ ಹಾರ್ಡ್ ವರ್ಕ್ ಅನ್ನೋದು ತೋರಿಸ್ತಾ ಇದ್ದಾರೆ. ಅದ್ ಒಂದು ನಿಮ್ ವಿಚಾರದಲ್ಲಿ ಒಂದು ಸ್ವಲ್ಪ ಹಿಂಜರಿತಿದ್ದಾರೆ. ಈಗ ನಿಮ್ಮಿಬ್ರಿಗೂ ಏನ್ ಇಲ್ಲಿ ಹಾರ್ಟ್ ಬ್ರೇಕ್ ಫೀಲ್ ಆಗಿದೆ ಅಲ್ಲ, ಈ ವ್ಯಕ್ತಿ ಅಪ್ರೋಚ್ ಮಾಡ್ಬೇಕು ಅಂತ ಸಹನೂ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಅಂಡ್ ಅವರಿಂದ ನಿಮ್ಗೆ ಏನಾದ್ರು ಹರ್ಟ್ ಮಾಡಿ ಅವ್ರು ನಿಮ್ಗೆ ಹರ್ಟ್ ಮಾಡಿದ್ರೆ ಅದನ್ನ ಸರಿ ಮಾಡ್ಬೇಕು. ನಿಮ್ಮ ಮೈಂಡ್ ಸೆಟ್ ಏನಂದ್ರೆ ಈಗಾಗಿರೋ ಸ್ವಲ್ಪ ಕೆಲವು ಸಿಚುವೇಶನ್ಸ್ಗೆ ಆ ವ್ಯಕ್ತಿ ಕಡೆಯಿಂದ ನನಗ್ ಮೋಸ ಆಗುತ್ತಾ, ನಾನು ಆ ವ್ಯಕ್ತಿ ಕಡೆ ಹೋಗ್ಲಾ ಬೇಡ್ವಾ ಅನ್ನೋ ಒಂದು ಕನ್ಫ್ಯೂಷನ್ ನಿಮಗಿದೆ. ಅಥವಾ ಆ ವ್ಯಕ್ತಿಗೆ ಯಾರಾದ್ರೂ ಹೇಳ್ಕೊಡ್ತಾ ಇದ್ದಾರಾ, ಈ ತರ ಕನ್ಫ್ಯೂಷನ್ಸ್ ಎಲ್ಲ ಇರೋದ್ರಿಂದ ನಿಮಗೆ ಇದನ್ನ ಹೇಗ್ ತಗೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ನೀವು ವೇಟ್ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿ ಹೇಳೋ ಮಾತಲ್ಲಿ ನಿಮ್ಗೆ ನಂಬಿಕೆ ಇಲ್ಲ. ನಂಬಿಕೆ ಅನ್ನೋ ಸೆನ್ಸ್ ನೀವು ನಂಬೋದಿಕ್ ರೆಡಿ ಇಲ್ಲ. ಅದ್ ಏನಾದ್ರೂ ಆಗಿರ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ಬೇಕು ಅನ್ನೋದು ಒಂದೇ ನಿಮ್ಮ ಉದ್ದೇಶ. ಅಂಡ್ ನೀವು ಕೆಲವ್ರ ಹತ್ರ ಇದ್ರ ವಿಚಾರವಾಗಿ ಶೇರ್ ಮಾಡ್ಕೊಳ್ತಿದ್ದೀರಾ ಅಂತ ಕಾಣ್ತಿದೆ. ಸೊ ಸ್ಟಾಪ್ ಮಾಡಿ, ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಿದ್ದೀರಾ. ಈಗೀಗ ನಿಮ್ಗೆ ತುಂಬಾನೇ ಟ್ರಿಗರ್ ಆದಂಗ ಆಗುತ್ತೆ. ಈಗ ಈ ವ್ಯಕ್ತಿ ನಿಮ್ಮ ವ್ಯಕ್ತಿನೇ ನಿಮ್ಗೆ ಕಾಲ್ ಮಾಡಿದ್ರು ಅಂತ ನೋಡಿ, ಆಗ ಅಟ್ಲೀಸ್ಟ್ ಅವ್ರು ಒಂದ್ 3 to 4 minutes ಮಾತಾಡಿದ್ರೆ ನಿಮ್ಗೆ ಸಹಿಸಕ್ ಆಗ್ತಿಲ್ಲ. ಯಾಕೆ ಇಷ್ಟು ಕಮ್ಮಿ ಮಾತಾಡ್ತಾರೆ ಅನ್ನೋದು ನಿಮ್ಮ ಉದ್ದೇಶ. ನಿಮಗೇನಂದ್ರೆ ಈಗ ಒಂದ್ಸರಿ ಕಾಲ್ ಮಾಡಿದ್ರ ಇನ್ನೂ ಟೈಮ್ ಕೊಡ್ಬೇಕು. ನೀವು ಟೈಮ್ ಒಂದೇ ಕೇಳ್ತಿರೋದು. ಕೇಳೋದನ್ನ ಬಿಡಿ, ನಿಮ್ ಲೈಫ್ ಕಡೆ ನೀವು ಫೋಕಸ್ ನ ಮಾಡಿದಾಗ ಆ ವ್ಯಕ್ತಿ ಟೈಮ್ ಮಾಡ್ಕೊಂಡು ಬರ್ತಾರೆ. ನಾವ್ ಯಾವ್ದ್ರ ಬಗ್ಗೆ ಜಾಸ್ತಿ ಫೋಕಸ್ ನ ಮಾಡ್ತೀವಲ್ವಾ, ಅದಾಗೋದಿಲ್ಲ. ಸೆಲ್ಫ್ ಅನ್ನೋದು ಇರ್ಬೇಕು ಇಲ್ಲಿ. ಓಕೆನಾ? ಬಟ್ ಅಲ್ಲಿ ಕನ್ಫರ್ಮ್ ಆಗಿ ಆ ವ್ಯಕ್ತಿಗೆ ಫ್ಯಾಮಿಲಿ ಇದೆ. ನೀವು ಅದು ಗೊತ್ತಿದ್ದು ಆ ವಿಚಾರವಾಗೂ ಸಹ ನೀವು ಮಾತಾಡಿರ್ಬೋದು. ಅದು ಸಹ ಆ ವ್ಯಕ್ತಿಗೆ ಹರ್ಟ್ ಫೀಲ್ ಮಾಡಿರ್ಬೋದು. ಇಲ್ಲಿ ನಿಮ್ಮನ್ನ ಬಿಡಕ್ಕೂ ಆಗ್ತಾ ಇಲ್ಲ, ಪಡ್ಕೊಳಕ್ಕೂ ಆಗ್ತಾ ಇಲ್ಲ. ಈ ತರ ಸಿಚುವೇಶನ್ ಅಲ್ಲಿ ಇವನ್ ಆ ವ್ಯಕ್ತಿ ಸಹ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ. ಇಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡು ಈ ರೀತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ ವೇನಲ್ಲಿ ನೋಡಕ್ ಹೋದ್ರೆ ನೀವು ಜೆನ್ಯೂನ್ ಆಗೇ ಇದ್ದೀರಾ. ಈವನ್ ಆ ವ್ಯಕ್ತಿಗೂ ಗೊತ್ತಿದೆ ನೀವ್ ಹೇಗೆ, ನಿಮ್ಮ ಕ್ಯಾರೆಕ್ಟರ್ ಹೇಗೆ, ಎಲ್ಲಾದು ಗೊತ್ತಿರೋದ್ರಿಂದಾನೇ ನಿಮ್ಮನ್ನ ಬಿಟ್ಕೊಡಕ್ಕೂ ಆಗ್ತಿಲ್ಲ ಆ ವ್ಯಕ್ತಿಗೆ. ಅಂಡ್ ಅವ್ರ ಲೈಫಿಗೆ ತಗೊಳಕ್ಕೂ ಆಗ್ತಿಲ್ಲ. ಈ ತರ ಸಿಚುವೇಶನ್ಸ್ ಈ ನಿಮ್ಮ ವ್ಯಕ್ತಿ ಕೆಲವು ಸಲ ಹೇಳಿರ್ಬೋದು ಈ ಮಾತುಗಳನ್ನ. ಹಣೆ ಬರದಲ್ಲಿದ್ರೆ ಒಂದಾಗ್ತೀವಿ ಅನ್ನೋ ವಿಚಾರಗಳು ಹೇಳಿರ್ಬೋದು. ಅಲ್ಲಿ ನೀವು ಈ ಹಣೆ ಬರ ಅನ್ನೋದ್ರ ಕಡೆ ನಿಮ್ಗೆ ನಂಬಿಕೆ ಇಲ್ಲ. ನಾವು ಟ್ರೈ ಮಾಡಿದಿರಾ ಈ ಹಣೆ ಬರ ವರ್ಕ್ ಆಗುತ್ತಾ ಅನ್ನೋ ರೀತಿಲಿ ನೀವು ಮಾತಾಡಿರ್ಬೋದು ಇಲ್ಲಿ. ಬಟ್ ಸ್ಟಿಲ್ ಈಗ ಏನ್ ನಿಮ್ಗೆ ಹರ್ಟ್ ಆಗಿದೆಯಲ್ಲ, ನಿಮ್ಮ ವ್ಯಕ್ತಿ ಅದ್ರ ಸಲುವಾಗಿ ನಿಮ್ಮ ಹತ್ರ ಮಾತಾಡಿ ಫಿಕ್ಸ್ ಮಾಡ್ಬೇಕು, ಆ ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಆ ವ್ಯಕ್ತಿಗೆ ಆ ಫೀಲ್ ಇದೆ. ನಿಮ್ ಕಡೆ ನೋಡೋದಾದ್ರೆ ತುಂಬಾನೇ ಪ್ರೀತಿ ಇದೆ, ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಇನ್ ಕೆಲವರು ನೀವೇ ಫ್ಯಾಮಿಲಿ ಅನ್ನೋ ರೀತಿಲಿ ಸಹ ಇದ್ರು. ಬಟ್ ಈಗಲ್ಲ. ಬಟ್ ಈಗ ಅವ್ರು ಅದನ್ನ ಸರಿ ಮಾಡ್ಬೇಕು. ಅಂಡ್ ನೀವೀಗ ಸದ್ಯದ ಸಿಚುವೇಶನ್ ಅಲ್ಲಿ ಕೆಲವು ವಿಚಾರಗಳನ್ನ ನೀವು ಶೇರ್ ಮಾಡ್ತಾ ಇದ್ದೀರಾ ಬೇರೆಯವ್ರ ಹತ್ರ. ಸೊ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ. ಸೊ ಇದನ್ನೊಂದನ್ನ ಸ್ಟಾಪ್ ಮಾಡ್ಕೊಳ್ಳಿ. ಆ ವ್ಯಕ್ತಿಗೋಸ್ಕರ ನೀವು ವೇಟ್ ಸಹ ಮಾಡ್ತಾ ಇದ್ದೀರಾ, ಆಲೋಚನೆಗಳು ಮಾಡ್ತಾ ಇದ್ದೀರಾ. ಯೋಚನೆ ಮಾಡಿ ಮಾಡಿ ಮೈಂಡ್ ಬ್ಲಾಂಕ್ ಆಗಿರೋದಿದೆ ಕೆಲವು ಸಲ ನಿಮ್ಗೆ. ಸೊ ಓವರ್ ಆಗಿ ಥಿಂಕ್ ಮಾಡಕ್ ಹೋಗ್ಬೇಡಿ. ಒಂದ್ ಸ್ವಲ್ಪ ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ.
ಬಟ್ ಸದ್ಯಕ್ಕಿಲ್ಲಿ ನೋ ಕಾಂಟ್ಯಾಕ್ಟ್ ಅನ್ನೋದೇನು ಬಂದಿಲ್ಲ. ಬಟ್ ಟೈಮ್ ವಿಚಾರವಾಗಿ ನೀವಿಬ್ರು ಸ್ವಲ್ಪ ದೂರ ದೂರ, ಅಥವಾ ಈಗೋ ಅನ್ನೋದು ಸ್ಟಾರ್ಟ್ ಆಗಿರ್ಬೋದು. ನಿಮಗೆ ಈಗೋ ಅನ್ನೋದು ಜಾಸ್ತಿ ಆಗಿದೆ, ಆ ವ್ಯಕ್ತಿಗಿಂತ ನಿಮಗೆ ಈಗೋ ಜಾಸ್ತಿ ಆಗಿದೆ. ಎಲ್ಲ ಸಲ ನಾನೇ ಮೇಲ್ ಬಿದ್ ಮಾಡ್ಬೇಕಾ, ಅವರು ಬರ್ಲಿ ಅನ್ನೋದು. ಅಂಡ್ ನಿಮಗೆ ಒಂದು ಡೌಟ್ ಏನಿದೆ ಈ ವ್ಯಕ್ತಿ ವಿಚಾರವಾಗಿ ಅಂತಂದ್ರೆ, ಈ ವ್ಯಕ್ತಿ ಎಲ್ಲಿ ಮೋಸ ಮಾಡ್ಬಿಡ್ತಾರೆ. ಈಗ ನಾನು ಇಷ್ಟು ದಿನ ವೆಯ್ಟ್ ಮಾಡಿದ್ದೀನಿ, ಓಕೆ ಆ ಔಟ್ಕಮ್ ಅನ್ನೋದು ಒಂದು ಪಾಸಿಟಿವ್ ಏನಲ್ಲಿ ಇದ್ರೆ ನಾನು ತಗೊಳೋದಕ್ಕೆ ರೆಡಿ, ನಾನು ಇನ್ನೂ ವೆಯ್ಟ್ ಮಾಡೋದಕ್ಕೆ ರೆಡಿ. ಬಟ್ ಇಲ್ಲಿ ಔಟ್ಕಮ್ ಅನ್ನೋದು ಏನಾದ್ರು ಎಂಡ್ ಆಗ್ಬಿಟ್ರೆ ಅನ್ನೋದೊಂದು ಭಯ ಅಂಡ್ ಗೊಂದಲ ಇದೆ. ಅಂಡ್ ತುಂಬಾ ಜನ ಕೆಲವು ಟ್ರಾವೆಲ್ ಎಲ್ಲ ಮಾಡೋದಿತ್ತು ನಿಮ್ ಲೈಫ್ ಅಲ್ಲಿ, ಬಟ್ ಅದನ್ನು ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಾ. ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಆ ವ್ಯಕ್ತಿ ಬರ್ಬೇಕಾ, ಬರ್ತಾರೆ. ಬಟ್ ನಿಮ್ ಕೆಲ್ಸಗಳು ನಿಮ್ ಲೈಫ್ ಅಲ್ಲಿ ಏನ್ ಪೆಂಡಿಂಗ್ ಇದೆಯಲ್ಲ ಅದನ್ನ ಕಂಪ್ಲೀಟ್ ಮಾಡ್ತಾ ಬನ್ನಿ. ನೀವು ಫೋಕಸ್ ಅನ್ನೋದನ್ನ ಆ ಕಡೆ ಕೊಡಿ, ಇಂಟ್ರೆಸ್ಟ್ ಕೊಟ್ಟು, ಅಲ್ವಾ? ಸೊ ನೀವು ಸ್ಟಕ್ ಆಗಿದ್ದೀರಾ, ನಿಮ್ಗೆ ಅನ್ಸುತ್ತೆ ನೋಡು ನಾನು ಈ ವ್ಯಕ್ತಿಗೋಸ್ಕರ ಇಷ್ಟೆಲ್ಲ ಸ್ಟ್ರಗಲ್ ಪಟ್ಟೆ, ನನ್ನ ಕೆಲ್ಸಗಳನ್ನ ಬಿಟ್ಟು ನಾನು ವೇಟ್ ಮಾಡ್ತಾ ಇದ್ರು ಈ ವ್ಯಕ್ತಿ ಬರ್ತಿಲ್ಲ. ಈ ತರ ನೀವು ಸಾಯೋವರೆಗೂ ವೇಟ್ ಮಾಡಿದ್ರು ಬರೋದಿಲ್ಲ. ಓಕೆನಾ? ಸೊ ಫಸ್ಟ್ ನಿಮ್ಮನ್ನ ನೀವು ಲವ್ ಮಾಡಿ, ಅದಾದ್ಮೇಲೆ ಬೇರೆ ವ್ಯಕ್ತಿಗೆ ಲವ್ ಮಾಡಿ. ಆಗ ಒಂದು ಬ್ಯಾಲೆನ್ಸ್ ಅನ್ನೋದಿರುತ್ತೆ ನಿಮ್ ಲೈಫ್ ಅಲ್ಲಿ. ಇಲ್ಲಿ ಈ ವ್ಯಕ್ತಿ ವಿಚಾರಕ್ಕೆ ಬರೋದಾದ್ರೆ, ಸ್ವಲ್ಪ ಡಿಪ್ರೆಷನ್ ಫೀಲ್ ಅಂದ್ರೆ ನಿಮ್ ವಿಚಾರವಾಗಿ ಯೋಚನೆ ಮಾಡೋದು, ಈ ರೀತಿ ಸಿಚುವೇಶನ್ ಆಗ್ಬಾರ್ದಿತ್ತು. ನಾನ್ ಟೈಮ್ ಕೊಡ್ಬೇಕು ಅವರಿಗೆ, ಬಟ್ ನಿಮ್ ಮಾತಿಗೆ ಉತ್ತರ ಕೊಡೋದಿಕ್ಕೆ ಅವ್ರಿಗೆ ಭಯ. ನೀವು ಬಿಗಿನಿಂಗ್ ಮಾಡಿದ್ರು ನೀವ್ ಎಲ್ಲಿ ಮತ್ತೆ ಇನ್ನು ಡಾಮಿನೇಟ್ ಮಾಡ್ತೀರಾ ಅನ್ನೋ ಭಯ ಇದೆ. ಪ್ರೋಗ್ರೆಸ್ ಅನ್ನೋದಿದೆ, ಒಂದು ಪಾಸಿಟಿವ್ ವೇನಲ್ಲಿ ಚೇಂಜ್ ಆಗುತ್ತೆ. ಆ ವ್ಯಕ್ತಿ ಸಹ ಅದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ದಿನ ವೇಟ್ ಮಾಡಿ. ಓಕೆನಾ? ನೋಡೋಣ, ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ, ಸಪೋಸ್ ಯಾರಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಏನಾದ್ರೂ ಇದ್ದೀರಾ ಅಂತಂದ್ರೆ, ಖಂಡಿತ ನಿಮ್ಮ ವ್ಯಕ್ತಿ ಕಡೆಯಿಂದ ಮುಂಚೆ ನೀವ್ ಹೇಗಿದ್ರಲ್ವಾ ಅದೇ ಪ್ರೀತಿನೂ ಬರುತ್ತೆ, ಕಾಂಟ್ಯಾಕ್ಟ್ ಆಗುತ್ತೆ. ವಾಕವೇ ಆಗಿರೋರು ರಿಟರ್ನ್ ಬರೋ ಚಾನ್ಸಸ್ ಇದೆ ನಿಮ್ಮ ಲೈಫಿಗೆ. ಓಕೆನಾ? ಅಂಡ್ ಈಗೋ ಬಿಟ್ಟು ನಿಮ್ ಕಡೆ ಬರೋ ಚಾನ್ಸಸ್ ಇದೆ. ಈವನ್ ನೀವು ಆ ಟೈಮ್ ನಲ್ಲಿ ಆರ್ಗ್ಯೂ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಆ ವ್ಯಕ್ತಿ ಮುಖ್ಯ ಇದ್ರೆ ಆಗಿರೋ ಸಿಚುವೇಶನ್ ನ ಮರ್ತ್ಬಿಡಿ, ಅಥವಾ ಆ ಸಿಚುವೇಶನ್ ಮುಖ್ಯ ಆಗಿದ್ರೆ ವ್ಯಕ್ತಿನ ಮರೆಯೋದಕ್ ಟ್ರೈ ಮಾಡಿ, ಕ್ವಶನ್ಸ್ ನ ನೀವು ಕೇಳಿ. ಡಾಮಿನೇಟ್ ಅನ್ನೋದನ್ನ ಮಾಡಕ್ ಹೋಗ್ಬೇಡಿ. ನಿಮ್ಮ ಈ ರಿಲೇಶನ್ಶಿಪ್ ಆಗಿರ್ಬೋದು, ಈ ಲವ್, ಸೊ ಇದ್ರಲ್ಲಿ ನಿಮ್ಗೆ ಪಾಸಿಟಿವ್ ಏನಲ್ಲಿ ಚೇಂಜಸ್ ಅನ್ನೋದು ಬರ್ತಾ ಇದೆ. ಸೊ ವೇಟ್ ಮಾಡಿ ಸ್ವಲ್ಪ ದಿನ. ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡೋ ಬದಲು ಏನಾದ್ರೂ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು, ನಿಮ್ಮ ಕೆರಿಯರ್ ಆ ಕಡೆ ಫೋಕಸ್ ನ ಮಾಡಿ. ಸೊ ಅಲ್ಲಿ ಪಾಸಿಟಿವ್ ಚೇಂಜಸ್ ಅನ್ನೋದಿದೆ, ನೀವು ಹೀಲ್ ಆಗ್ತೀರಾ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೋಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.